ಅದು ಸ್ವಾಭಿಮಾನವನ್ನು ಕಳಕೊಂಡ ಬದುಕು. ಊರ ಪುಢಾರಿಯ ದೂರದ ಸಂಬಂಧಿಕನಿಗೂ ಸಲಾಂ ಹೊಡಿಬೇಕು. ನೌಕರಿ ಸರ್ಕಾರದ್ದಾದರೂ ಸಾರ್ವಜನಿಕರೆದುರು ಕೈ ಚಾಚಿ ನಿಂತು ಛೀ ಥೂ ಅನ್ನಿಸ್ಕೊಳ್ಬೇಕು. ಕೆಲಸಕ್ಕೆ ಸೇರುವಾಗಿನ ಉತ್ಸಾಹ 4-6 ತಿಂಗಳಲ್ಲಿಯೇ ಸರಕ್ಕನೆ ಇಳಿದು ನಿಸ್ತೇಜರಾಗಿ ಬಿಡಬೇಕು. ಇತ್ತ ಮನೆಯವರಿಗೂ ಒದಗದೆ ಅತ್ತ ಊರಿಗೂ ದಕ್ಕದೆ ದೈನೇಸಿ ಬಾಳು ಬದುಕಬೇಕು. ಹೌದು, ನಾನು ಹೇಳ್ತಾ ಇರೋದು ಖಾಕಿ ಬಟ್ಟೆ ಹಾಕಿಕೊಂಡು ದರ್ಪದ ಮುಖವಾಡದ ಹಿಂದೆ ಕಣ್ಣೀರು ಸುರಿಸಿ ದಿನ ದೂಡುತ್ತಿರುವ ಪೊಲೀಸ್ ಪೇದೆಗಳದ್ದೇ ಕತೆ. ಕರ್ನಾಟಕ ಪೊಲೀಸ್ ಹಾಗೊಂದು ಡೈಲಾಗ್ ಅನ್ನ ಸಾಯಿಕುಮಾರ್ ಬಾಯಲ್ಲಿ ಕೇಳಿದಾಗಲೆಲ್ಲ ರೋಮಾಂಚಿತರಾಗಿದ್ದೀರಲ್ಲ. ಆತ ಹೇಳುವ ಆ ಪೊಲೀಸ್ಗೂ ನಮ್ಮೂರಿನ ದಡೂತಿ ದೇಹದ ಉಬ್ಬಿದ ಹೊಟ್ಟೆಯ ನಿಸ್ತೇಜ ಮುಖದ ಪೊಲೀಸ್ಗೂ ತಾಳೆಯೇ ಆಗುತ್ತಿಲ್ಲ ಅಂತ ನೊಂದುಕೊಂಡು ಇದ್ದೀರಿ ನಂಗೊತ್ತು. ಅನೇಕ ಬಾರಿ ಅವರಿಗೆ ಶಾಪ ಹಾಕಿ ಕೈ ತೊಳೆದುಕೊಂಡು ಇದ್ದೇವೆ. ಆದರೆ ಎಂದಾದರೂ ಒಮ್ಮೆ ಅವರ ಬದುಕಿನ ಕುರಿತಂತೆ ಯೋಚಿಸಿದ್ದೀವಾ? ಅವರಿಗೂ ಒಂದು ಹೃದಯ ಇದೆ, ಅವರನ್ನು ಪ್ರೀತಿಸುವ ಮಕ್ಕಳಿದ್ದಾರೆ, ಅವರ ಆರೋಗ್ಯವು ಹಾಳಾಗುತ್ತೆ. ಹೀಗೆಲ್ಲ ಯಾವಾಗಲಾದರೂ ಮನಸ್ಸಿಗೆ ಬಂದಿದ್ಯಾ? ಬಿಡಿ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಳೆದ ಜೂನ್ನಲ್ಲಿ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ದೇಶದ 90% ಪೊಲೀಸರು ದುಡಿಯುವ ಸಮಯ ದಿನಕ್ಕೆ 8 ಗಂಟೆಗಳನ್ನು ದಾಟುತ್ತೆ. ಹಾಗೆಯೇ 3/4 ಪೊಲೀಸರು ತಿಂಗಳಿಗೊಮ್ಮೆಯೂ ವಾರದ ರಜೆ ಪಡೆಯದೆ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ರಜೆ ಹಾಕಿದಾಗಲೂ ತುರ್ತು ಕೆಲಸಕ್ಕೆಂದು ಅವರನ್ನು ಕರೆಸಿಕೊಳ್ಳಲು ಅಧಿಕಾರಿಗಳು ಹಿಂದೆ ಮುಂದೆ ನೋಡೋದೇ ಇಲ್ಲ. ಇತ್ತೀಚೆಗೆ ಪೊಲೀಸರ ಪತ್ನಿಯೊಬ್ಬರು ತನ್ನದೇ ಮದುವೆಯ ದಿನವೂ ರಜೆ ಮಂಜೂರಾಗದ ತಮ್ಮ ಯಜಮಾನರ ಕುರಿತಂತೆ ಹೇಳಿ ನೊಂದುಕೊಂಡಿದ್ದರು. ಹೇಳಿ, ಯಂತ್ರವೂ ಕೂಡ ಆಗಾಗ ಕೆಟ್ಟು ನಿಂತು ವಿಶ್ರಾಂತಿ ಪಡೆಯುತ್ತೆ. ಆದರೆ ಜೀವಂತ ದೇಹಗಳು ಒಂದೇ ಕೆಲಸವನ್ನು ದಿನದ 18 ಗಂಟೆಗಳ ಕಾಲ ತಿಂಗಳಿಡೀ ಮಾಡಬೇಕು ಅಂದರೆ ಅವರ ಮಾನಸಿಕ ಸ್ಥಿತಿ ಹೇಗಾಗಿರಬೇಕು? LKGಗೆ ಹೋಗುವ ಮಗು ರಾತ್ರಿ 8 ಗಂಟೆಗೆ ಅಪ್ಪನಿಗೆ ಫೋನ್ ಮಾಡಿ ಮನೆಗೆ ಬೇಗ ಬರುವಂತೆ ಹೇಳಿ ಮಲಗಿಬಿಡುತ್ತೆ. ಬೀಟ್ ಮುಗಿಸಿದ ಅಪ್ಪ 12 ಗಂಟೆಗೆ ಮಲಗಿದ ಮಗುವಿನ ಮುಖ ನೋಡುತ್ತಾನೆ. ಬೆಳಿಗ್ಗೆ ಇನ್ನೂ ಎದ್ದಿರದ ಮಗುವಿನ ಮುಖಕ್ಕೆ ಮುತ್ತಿಟ್ಟು ಅಧಿಕಾರಿಗಳ ಸೇವೆಗೆ ನಿಲ್ತಾನೆ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಟೇಬಲಿನೆದುರು ತೂಕಡಿಸಿದರೆ ಯಾರೋ ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಓಡಾಡಿಸಿ ಅವಹೇಳನ ಮಾಡಿಬಿಡುತ್ತಾರೆ. ನಿದ್ದೆ ಇಲ್ಲದೆ ಅವನ ರಕ್ತದೊತ್ತಡ ಹೆಚ್ಚಿ ಆರೋಗ್ಯ ಏರುಪೇರಾದರೆ ಕೇಳುವವರು ಗತಿ ಇಲ್ಲ. ಹಾಗೆ ಯೋಚನೆ ಮಾಡಿ, 2 ದಿನ ಸರಿಯಾಗಿ ನಿದ್ದೆ ಆಗದೆ ಹೋದರೆ ನಿಂತಲ್ಲೇ ಜೋಲಿ ಹೊಡೆಯುತ್ತೇವೆ, ಯಾರ್ಯಾರ ಮೇಲೋ ಕೂಗಾಡ್ತೇವೆ. ಹಾಗೆ ದಿನಗಟ್ಟಲೆ ನಿದ್ದೆಯ ಏರುಪೇರಿನಿಂದ, ಊಟದ ಅಸಮತೋಲನದಿಂದ ದೇಹದ ಕಡಕ್ಕುತನ ಕಳಕೊಂಡ ಪೊಲೀಸ್ ಪೇದೆ ಸ್ವಲ್ಪ ಕೂಗಾಡಿದರೆ ಸಾಕು, ನಮ್ಮ ಅಹಂಕಾರ ಜಾಗೃತವಾಗಿಬಿಡುತ್ತೆ. ನಮಗೇನಾದರೂ ಸ್ಥಳೀಯ ಪಕ್ಷಗಳ ಮುಖಂಡರ ಪರಿಚಯವಿದ್ದರಂತೂ ಮುಗದೇ ಹೋಯಿತು. ಅಲ್ಲಿಯೇ ಫೋನ್ ಮಾಡಿಸಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸುವಂತೆ ಮಾಡ್ತೇವೆ. ಉಫ್, ಪೊಲೀಸ್ ಪೇದೆಯಾಗೋದೆಂದ್ರೆ ಸ್ವಾಭಿಮಾನ ಅಡ ಇಟ್ಟು ಬದುಕಿದಂತೆ ಸರಿ. ಪೊಲೀಸರ ನಡತೆಯ ಕುರಿತಂತೆ ಮಾತನಾಡುವ ನಮ್ಮಲ್ಲಿ ಅನೇಕರಿಗೆ ದೇಶದಲ್ಲಿ 1 ಲಕ್ಷ ಜನರಿಗೆ 173 ಜನ ಮಾತ್ರ ಪೊಲೀಸರಿದ್ದಾರೆ ಎಂಬುದು ಮರೆತೇ ಹೋಗಿದೆ. ಅಂತಾರಾಷ್ಟ್ರೀಯ ನಿಯಮಾವಳಿಗಳ ಪ್ರಕಾರ ಕನಿಷ್ಠ ಇದಕ್ಕಿಂತ 1.5 ಪಟ್ಟಾದರೂ ಹೆಚ್ಚಿರಬೇಕು. ಈ ಸಂಖ್ಯೆಯ ಕೊರತೆಯಿಂದಾಗಿ ಸ್ಪರ್ಧಾತ್ಮಕವಾದ ವ್ಯವಸ್ಥೆ ರೂಪಿಸುವಲ್ಲಿ ಸಹಜವಾಗಿಯೇ ಸರ್ಕಾರಗಳು ಸೋತಿವೆ. ಅತಿ ಕಡಿಮೆ ಠಾಣೆಗಳು, ಅವುಗಳಿಗೆ ಮೂಲಭೂತ ಸೌಕರ್ಯದ ಕೊರತೆಗಳು ಸೇರಿ ಪೊಲೀಸರಾಗಿ ಯಶಸ್ಸು ಗಳಿಸೋದೇ ಅಸಾಧ್ಯವೆನ್ನುವಂತಾಗಿಬಿಟ್ಟಿದೆ. ದೇಶದ ಅನೇಕ ಠಾಣೆಗಳಿಗೆ ಫೋನೂ ಇಲ್ಲ, ವೈರ್ಲೆಸ್ ವ್ಯವಸ್ಥೆಯೂ ಇಲ್ಲವೆನ್ನುವುದು 21ನೇ ಶತಮಾನಕ್ಕೆ ಶೋಭೆ ತರುವಂತ ಸಂಗತಿ ಏನು? ಇವೆಲ್ಲವೂ ಒತ್ತಟ್ಟಿಗಿರಲಿ, ಇಡೀ ಪೊಲೀಸ್ ವ್ಯವಸ್ಥೆ ರಚನೆಯಾಗಿರೋದು ಯಾವಾಗ ಗೊತ್ತಾ? 1861ರಲ್ಲಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರನ್ನು ಮಟ್ಟ ಹಾಕಿ ಹೆದರಿಸಿಡಬೇಕು ಅಂತ ಬ್ರಿಟಿಷರು ರೂಪಿಸಿದ ವ್ಯವಸ್ಥೆ ಇದು. ಅವತ್ತಿನ ನಿಯಮಗಳು ಕಾನೂನುಗಳನ್ನು ಬಿಡಿ, ಖಾಕಿ ಬಟ್ಟೆ ಕೈಯ ದಂಡವನ್ನೂ ಕೂಡ ನಾವಿನ್ನೂ ಬದಲಾಯಿಸಲಿಲ್ಲ. ಅಂದಿನಂತೆ ಇಂದು ಕೆಳ ಹಂತದ ಪೊಲೀಸ್ ಪೇದೆ ಭಾರತೀಯನಾಗಿರುತ್ತದರಿಂದ ಅವನನ್ನು ಅವತ್ತೂ ಕೀಳಾಗಿ ಕಾಣಲಾಗ್ತಾ ಇತ್ತು. ಇಂದು ಕೂಡ ಅದೇ ಪ್ರಥೆ ಮುಂದುವರೆದಿದೆ. ಮೇಲಿನ ಅಧಿಕಾರಿಗಳು ಬ್ರಿಟಿಷರಾಗಿದ್ದು ಅದೇ ಮಾದರಿಯ ದರ್ಪ ಇಂದೂ ನೋಡ್ಲಿಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಸ್ಥಳೀಯರೊಂದಿಗೆ ವ್ಯವಹರಿಸುವಾಗ ಕಳ್ಳರೆಂದು ಭಾವಿಸಿಯೇ ಅತಿ ತುಚ್ಛ ಪದಗಳೊಂದಿಗೆ ಮಾತನಾಡುವುದೂ ಅವತ್ತಿನ ಕೊಡುಗೆನೆ. ಇದನ್ನೆಲ್ಲ ಯಾರು ಬದಲಾಯಿಸಬೇಕು ಹೇಳಿ? ಸರ್ಕಾರಕ್ಕೆ ಇದು ಗೊತ್ತಿಲ್ಲ ಅಂತಲ್ಲ. ಸಮಿತಿಗಳ ಮೇಲೆ ಸಮಿತಿಗಳು ರಚನೆಯಾದವು. 1979ರಲ್ಲಿಯೇ ನ್ಯಾಷನಲ್ ಪೊಲೀಸ್ ಕಮಿಷನ್ ರಚನೆಯಾಗಿತ್ತು. ಅದರ ವರದಿಯನ್ನು ಯಾವ ರಾಜ್ಯ ಸರ್ಕಾರಗಳೂ ಒಪ್ಪಲಿಲ್ಲ. 1996ರಲ್ಲಿ 2 ಡಿಜಿಪಿಗಳು ಬೇಸತ್ತು ನ್ಯಾಯಾಲಯದ ಮೊರೆ ಹೊಕ್ಕಾಗ ಒಂದು ಸಮಿತಿ ರಚನೆಯಾಗಿತ್ತು. ಹಾಗೂ ಹೀಗೂ ಮುಂದುವರೆದ
ವಿಚಾರಣೆ 2006ರಲ್ಲಿ ತೀರ್ಪಾಗಿ ಹೊರಬಂತು. ಸರ್ವೋಚ್ಚ ನ್ಯಾಯಾಲಯ 7 ಮಾರ್ಗದರ್ಶಿ ಸೂಚನೆಗಳನ್ನು ಕೊಟ್ಟಿತ್ತು. ಮೊದಲನೇದು, ರಾಜ್ಯ ಸೆಕ್ಯೂರಿಟಿ ಕಮಿಷನ್ ಅನ್ನು ರಚಿಸಿ ಅದರ ಮೂಲಕ ಪೊಲೀಸರ ನೋವುಗಳನ್ನು ಆಲಿಸುವ, ಪರಿಹಾರ ಸೂಚಿಸುವ ವ್ಯವಸ್ಥೆ ಮಾಡಬೇಕು. ಸದ್ಯಕ್ಕಂತೂ ಪೇದೆ ತನ್ನ ನೋವನ್ನು ಅಧಿಕಾರಿಗಳಿಗೆ ಹೇಳುವಂತಿಲ್ಲ, ಮನೆಗೆ ಬಂದು ಹೆಂಡತಿಗೂ ಹೇಳುವಂತಿಲ್ಲ. ಅವನಿಗಿರೋದು ಹೆಂಡ ಒಂದೇ ಸಾಥಿ. ಎರಡನೇದಾಗಿ, ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಸಾಮರ್ಥ್ಯದ ಆಧಾರದ ಮೇಲೆಯೇ 2 ವರ್ಷಗಳಿಗಾಗಿ ಡಿಜಿಪಿಯ ಆಯ್ಕೆ ಮಾಡಬೇಕು ಅಂತ. ಈಗಿನ ದಿನಗಳಲ್ಲಂತೂ ಸರ್ಕಾರ ತನಗೆ ಕೈಗೊಂಬೆಯಾಗಿರಬಲ್ಲವನನ್ನು ಅಲ್ಲಿ ತಂದು ಕೂರಿಸ್ಬಿಡುತ್ತೆ. ಇತರೆ ಪೊಲೀಸ್ ಅಧಿಕಾರಿಗಳನ್ನು ಇದೇ ರೀತಿ 2 ವರ್ಷಗಳಿಗಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ಇರಬೇಕು. ಹಾಗೆ ಅನವಶ್ಯಕವಾಗಿ ಯಾರನ್ನೂ ಆ 2 ವರ್ಷಗಳಲ್ಲಿ ವರ್ಗಾಯಿಸುವಂತಿಲ್ಲ ಎಂಬುದು 3ನೇ ಸೂಚನೆ. 4ನೇದೇನು ಗೊತ್ತೇನು? ಕಾನೂನು ಸುವ್ಯವಸ್ಥೆ ಪಾಲಿಸುವ ಮತ್ತು ತಪ್ಪಿತಸ್ಥರ ಹಿಂದೆ ಬಿದ್ದು ಅವರಿಗೆ ಶಿಕ್ಷೆ ಕೊಡಿಸುವ 2 ವಿಭಾಗವನ್ನು ಬೇರ್ಪಡಿಸಬೇಕು ಅಂತ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಮಾಡುವ ತಂಡದಲ್ಲಿರುವ ಪೇದೆಯೇ ಮರುದಿನ ಬೆಳಗ್ಗೆ ಊರಿಗೆ ಬರುವ ಮಂತ್ರಿಗಳಿಗೆ ಸೆಲ್ಯೂಟ್ ಹೊಡ್ಕೊಂಡು ನಿಂತಿರಬೇಕು. ಈ ತರದ ಪರಿಸ್ಥಿತಿ ಇದೆ. ಇನ್ನು 5ನೇ ಸೂಚನೆ, ಪೊಲೀಸರ ಆಯ್ಕೆ, ಉನ್ನತ ದರ್ಜೆಗೇರಿಸುವ ಪ್ರಕ್ರಿಯೆ, ವರ್ಗಾವಣೆ ಇವೆಲ್ಲವೂ ಇಂದು ನಡೆಯುವಂತೆ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಅದಕ್ಕೋಸ್ಕರ ಪ್ರತ್ಯೇಕ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಮಿಷನ್ ರಚಿಸಬೇಕು ಅನ್ನೋದು. ಪೊಲೀಸರ ಕುರಿತಂತ ಜನಸಾಮಾನ್ಯರ ದೂರುಗಳನ್ನು ತುರ್ತಾಗಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸುವ ಎಚ್ಚರಿಕೆಯ 6ನೇ ಸೂಚನೆಯು ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿದೆ. ಕೊನೆಯದಾಗಿ, ರಾಷ್ಟ್ರೀಯ ಮಟ್ಟದ ಸಮಿತಿಯೊಂದು ಕೇಂದ್ರ ಪೊಲೀಸ್ ವ್ಯವಸ್ಥೆಯ ನಿಯಂತ್ರಣಕ್ಕೆ ಸೂಕ್ತ ವ್ಯಕ್ತಿಗಳ ಆಯ್ಕೆಗೆ ಪ್ರತಿಬದ್ಧವಾಗಿರಬೇಕು ಎಂದಿತು ನ್ಯಾಯಾಲಯ. ಅಚ್ಚರಿ ಏನು ಗೊತ್ತೇನು? ಸರ್ವೋಚ್ಚ ನ್ಯಾಯಾಲಯದ ಈ ನಿರ್ದೇಶನಗಳನ್ನು ಯಾವ ರಾಜ್ಯ ಸರ್ಕಾರಗಳು ಸ್ವೀಕರಿಸಲಿಲ್ಲ. ಎಲ್ಲ ರಾಜಕಾರಣಿಗಳಿಗೂ ಪೊಲೀಸರ ಮೇಲೆ ಅಧಿಕಾರ ಚಲಾಯಿಸುವ ಇರಾದೆ, ಆ ಮೂಲಕ ರಾಜ್ಯದಲ್ಲಿ ಬೇಕಾದವರನ್ನು ಬಗ್ಗಿಸುವ ತವಕ, ಎಲ್ಲ ಭ್ರಷ್ಟತೆಯ ಕೇಂದ್ರವಾಗಿ ಪೊಲೀಸ್ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಬಿಟ್ಟರೆ ಮಂತ್ರಿಗಳು ಕುಂತಲ್ಲಿಯೇ ಮಾಲಾಮಾಲು. ಹೆಸರು ಕೆಡಿಸಿಕೊಳ್ಳುವುದು ಮಾತ್ರ ನಮ್ಮೂರಿನ ಠಾಣೆಯಲ್ಲಿರುವ ಸಾಮಾನ್ಯ ಪೇದೆ. ಈಗ ಹೇಳಿ, ಎಂದಿಗೂ ಪ್ರತಿಭಟನೆಗೆ ಇಳಿಯದ ಈ ನಾಡಿನ ಪೊಲೀಸು ಈಗ ಒಂದು ದಿನ ಸಾಮೂಹಿಕ ರಜೆ ಹಾಕುತ್ತಿದ್ದಾನೆ ಎಂದರೆ ಅವನೊಳಗಿನ ದುಃಖ ಅದೆಷ್ಟು ಮಡುಗಟ್ಟಿರಬೇಕು? ಅವನು ಕೇಳುತ್ತಿರುವುದು ಅದ್ಯಾವುದೂ ಹೊಸತಲ್ಲ. 2006ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದನ್ನು ಈಡೇರಿಸಿಕೊಟ್ಟರೆ ಸಾಕು ಅಂತ ಅವನು ಕೇಳುತ್ತಿದ್ದಾನೆ. ಇದು ಅನ್ಯಾಯವ? ಸರ್ಕಾರಗಳು ಇದನ್ನು ಕೇಳಿಸಿಕೊಳ್ಳಲಿಲ್ಲ ಅಂದ್ರೆ ಈ ಕಿವುಡುತನಕ್ಕೆ ಏನಂತ ಹೇಳಬೇಕು ಹೇಳಿ?